ವಿಜಯನಾಯಕ್ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಜಯ ಸೇನಾ ಸಮಿತಿಯ ಸಂಸ್ಥಾಪಕ ವಿಜಯ್ ನಾಯಕ್ ಜನ್ಮದಿನದ ಅಂಗವಾಗಿ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಈ ಒಂದು ಉದ್ಘಾಟನೆಯನ್ನು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನವೀನ್ ನಿಜಗೂಳಿ ನೆರವೇರಿಸಿ ಮಾತನಾಡುತ್ತಾ, ಈ ಸಂಘಟನೆ ಜನಪರ ಕಾಳಜಿ ಮಾಡುವ ಹುಮ್ಮಸ್ಸು, ನಿಸ್ವಾರ್ಥತೆಯನ್ನು ನುಡಿದರೆ ಹೆಮ್ಮೆ ಪಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮುಸ್ಲಿಂ ಯೂನಿಟಿ ರಾಮದುರ್ಗ ತಾಲೂಕು ಅಧ್ಯಕ್ಷ ಶಫಿ ಬೆನ್ನಿ, ಪತ್ರಕರ್ತರಾದ ಮಲ್ಲಿಕಾರ್ಜುನ ಗೋಂದಿ, ಎಂಕೆ ಯಾದವ, ಡಾಕ್ಟರ್ ಮಂಜುನಾಥ್, ವಿಜಯ ಸೇನಾ ಸಮಿತಿಯ ಸಂಸ್ಥಾಪಕ ವಿಜಯ್ ನಾಯಕ್ ಉಪಸ್ಥಿತರಿದ್ದರು. ವಿಜಯ ಸೇನಾ ಸಮಿತಿ ಸದಸ್ಯರು ರಕ್ತದಾನ ಮಾಡಿ ಸೇನಾ ಮುಖಂಡನ ಜನ್ಮದಿನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದ ಹೇಳಿದ ವಿಜಯ ಸೇನಾ ಸಮಿತಿ ಅಧ್ಯಕ್ಷ ವಿಜಯ್ ನಾಯಕ್. ರಕ್ತದಾನವನ್ನು ಮಾಡಿದ್ರಿ, ಅದು ಯಾವ ಟೈಮಲ್ಲಿ ಯಾರ ಜೀವವನ್ನು ಉಳಿಸ್ತಿದ್ದಿ ಗೊತ್ತಿಲ್ಲ. ಬಟ್ ಮನುಷ್ಯಾಗ ಭೂಮಿ ಮೇಲೆ ನಾವು ಬದುಕಿದಾಗ ಒಂದು ಬಾಳ ಐತಲ್ಲ, ಸತ್ತ ಮೇಲೂ ಒಂದು ನರಕ ಮತ್ತು ಸ್ವರ್ಗ ಅನ್ನೋದು. ನಾವು ಹುಟ್ಟಿದ ಮೇಲೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಲೇಬೇಕು. ನಾವು ಯಾವುದೇ ಸಾಕಷ್ಟು ತಪ್ಪುಗಳನ್ನು ಮಾಡಿರ್ತೀವಿ, ಆ ದೇವರು ನಮಗೆ ಕ್ಷಮಿಸ್ಬೇಕಂತಂದ್ರೆ ಯಾವುದೋ ಒಂದು ರೂಪದಾಗ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಲೇಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಇವತ್ತೇನು ರಕ್ತದಾನವನ್ನು ಏನು ಮಾಡಕ್ಕೆ ಬಂದಿರಿ, ಅದು ನಿಜವಾಗ್ಲೂ ಭಾಳ ಮೆಚ್ಚುವಂಥ ಕೆಲಸ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ನಿಮಗಿಂದ ದೇವ್ರ ಶಕ್ತಿ ಕೊಡಲಿ. 6 ತಿಂಗಳಿಗೆ ಒಂದೊಂದು ಸಾರಿ ನೀವು ರಕ್ತದಾನ ಮಾಡುವಂಥದ್ದು ಆಗಿ ಇನ್ನೂ ಹೊಸ ರಕ್ತವನ್ನು ನಿಮ್ಮಲ್ಲಿ ಬೆಳೀಲಿ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನಾನು ಆಶಿಸುತ್ತಾ ನಾನು ಆಮೇಲೆ ನಿಮಗೇನು ಅವೆಲ್ಲ ಹೇಳಿದ್ರು. ಬಟ್ ಸಾಮಾಜಿಕವಾಗಿ ಏನು ವ್ಯವಸ್ಥೆ ಸಾಮಾಜಿಕ ಇತ್ತಲ್ಲ, ಈಗ ಹೇಳಿದವರು ಗೌರ್ಮೆಂಟ್ ಕೂಡ ವ್ಯವಸ್ಥೆ. ಈಗ ಒಬ್ಬರು ಮನೆ ಯಜಮಾನರು ತಿಳ್ಕೊಂಡ್ರಲ್ಲ, ಮನಿನ ಸರ್ವನಾಶ ಅದ. ನೀವು ಆ ಟೈಮ್ನಾಗ ಬ್ಲಡ್ ಕೊಟ್ಟರಂದ್ರೆ ಆ ಮನಿನ ಉಳಿಸಿದಂಗೆ 3 ಜೀವ ಅಂತ ನೀವು ಮನಿ ಉಳಿಸಿದಂಗೆ ಆಗುತ್ತೆ. ಆಮೇಲೆ ಗರ್ಭಿಣಿಯರು ಒಂದು ಸಮಸ್ಯೆ ಇರುತ್ತೆ, DIC ಅಂತ ಇಲ್ಲ ಅಂದರೆ ಸೆಪ್ಸಿಸ್ ಆಗಿ ಕೊನೆ ಟೈಮಲ್ಲಿ DIC ಆದಾಗ ಪ್ಲೇಟ್ಲೆಟ್ ಭಾಳ ಕಡಿಮೆ ಆಗುತ್ತೆ. ಆ ಪ್ಲೇಟ್ಲೆಟ್ ಕಡಿಮೆ ಆದಾಗ ನೀವು ಪ್ಲೇಟ್ಲೆಟ್ ಕೊಟ್ಟು 2 ಜೀವ ಉಳಿಸಿದಂಗೆ ನೀವು, ಒಂದು ತಾಯಿ ಜೀವ, ಒಂದು ಮಗುವಿನ ಜೀವ, 2 ಜೀವ ಉಳಿಸ್ಕೊಂಡು ನೀವು ಈ ರೀತಿ ಸಾಮಾಜಿಕವಾಗಿ ನೀವು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ. ಆಮೇಲೆ ವಿಜಯ ಸೇನಾ ಸಮಿತಿ ಮೇಲೆ ವಿಜಯನನ್ನ ಭಾಳ ಸಾಮಾಜಿಕ ಇದಕ್ಕೆ, ಯಾಕಂದ್ರೆ ಅವ್ರು ಯುವಕರನ್ನು ಬಳಸುತ್ತಾರೆ. ಈ ಯುವಕರು ಎಷ್ಟು ಹಾಕಿತ್ತಪ್ಪ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಈ ಏನು ನಡೆಯೋದಂತೆ ಅವ್ರಿಗೂ ಗೊತ್ತು. ಅವ್ರ ಜನಪರ ಕಾಳಜಿ ಎಷ್ಟಿದೆ ಅಂತೇಳಿ ನಮಗೆ ಮೊದಲು ಗೊತ್ತಿರಲಿಲ್ಲ. ಅವ್ರು ಒಡನಾಟ ಬೆಳೆಸಿದಾಗ ಗೊತ್ತಾಯ್ತು ಅವ್ರ ಜನಪರ ಕಾಳಜಿ ಎಷ್ಟೈತಿ, ಅವ್ರ ಯುವಕರ ಮೇಲೆ ಎಷ್ಟು ಭರವಸೆ ಇದೈತಿ, ಆಮೇಲೆ ಯುವಕರಿಗೆ ಅವ್ರ ಮೇಲೆ ಎಷ್ಟು ಭರವಸೆ ಐತೆ ಅಂತೇಳಿ ಅವ್ರ ಒಡನಾಟ ಬೆಳೆಸಿದಾಗ ಗೊತ್ತಾಯಿತು. ಇದು ನೀವು ಏನು ಮಾಡೋಕ್ಕಲ್ಲ, ಇದು ಒಂದು ಭಾರಿ ಉತ್ತಮ ಕಾರ್ಯ ಮಾಡೋಕ್ಕಿದ್ದೀರಿ. ಈ ಕಾರ್ಯ ಮುಂದುವರಿಲಿ. ನಮ್ಮದೇ ಆಗಿರ್ತಕ್ಕಂಥ ಒಂದು ಇಮೇಜನ್ನು ಹೆಚ್ಚಿಸಲಿಕ್ಕೆ ಏನೇನೋ ತಂತ್ರಗಳನ್ನು ಆದರೆ ನಾನು ವಿಜಯ ನಾಯಕರಿಗೆ ಒಂದು ಈ ಸಭೆ ಮೂಲಕ ಒಂದು ಸಲಹೆಯನ್ನು ಕೊಡಲಿಕ್ಕೆ ನಾನು ಹೇಳ್ತೇನೆ. ಅದು ರಚನಾತ್ಮಕವಾದ ಕಾರ್ಯಕ್ರಮಗಳನ್ನು ಮಾಡಿ, ಸುಮ್ಮನೆ ಹಂಗೆ ಒಂದು ಕಾಟಾಚಾರಕ್ಕೆ ಮಾಡೋದು. ಒಂದು ಏನೋ ಕಾರ್ಯಕ್ರಮ ಮಾಡ್ತೀರಿ, ಅದು ಶಿಸ್ತುಬದ್ಧವಾಗಿ, ಕ್ರಮಬದ್ಧವಾಗಿ, ರಚನಾತ್ಮಕವಾಗಿ ಕಾರ್ಯಕ್ರಮಗಳನ್ನು ಮಾಡಿದರೆ ಸಮಾಜ ನಿಮ್ಮನ್ನು ಗುರುತಿಸ್ತದೆ. ಸಮಾಜ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ಮಾತ್ರ ನಿಮಗೆ ಜಯ ಸಿಗ್ತದೆ. ಎಲ್ಲ ಸಮುದಾಯದವರು ಒಳ್ಳೆಯ ರೀತಿ ಕಾರ್ಯಕ್ರಮ ಮಾಡಿದರೆ ಸಹಕಾರ ಕೊಡ್ತಾರೆ. ಈಗ ಅದೇ ಒಂದು ಕಾರ್ಯಕ್ರಮ ಇಟ್ಟುಕೊಂಡು ನೀವು ಮಾಡಿದ ದಿವಸ ಮುಕ್ತವಾಗಿರ್ತಕ್ಕಂಥ ಕ್ರಿಕೆಟ್ ಟೂರ್ನಮೆಂಟ್ ಎಲ್ಲ ಇಲಾಖೆ ಅಧಿಕಾರಿಗಳ ಒಂದು ತಂಡವನ್ನು ಕಟ್ಕೊಂಡು ಒಳ್ಳೆಯ ರೀತಿಯಾಗಿ ಆ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಮಾಡಿದರು. ಅಲ್ಲಿ ಈ ಟೂರ್ನಮೆಂಟ್ಗಳು ಬಾಂಧವ್ಯವನ್ನು, ಪ್ರೀತಿ ವಿಶ್ವಾಸವನ್ನು ಬೆಳೆಸತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಒಳ್ಳೆಯದು ಮಾಡಿದ್ದಾರೆ. ಈ 2ನೇ ಕಾರ್ಯಕ್ರಮ ಏನು ಅಂತ ಹೇಳಿದರೆ ಈ ರಕ್ತದಾನ ಶಿಬಿರ ಭಾಳ ಪ್ರಾಮುಖ್ಯವಾಗಿರ್ತದೆ. ಎಲ್ಲವನ್ನ ಕಂಡುಹಿಡಿದಿದ್ದಾರೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲವನ್ನ ಕಂಡುಹಿಡಿದಿದ್ದಾರೆ. ಆದರೆ ರಕ್ತವನ್ನು ಕೃತಕವಾಗಿ ತಯಾರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಏನೋ ಒಂದು ಆಪತ್ತು ಸಂದರ್ಭದಲ್ಲಿ ರಕ್ತ ಬೇಕಾಗ್ತದೆ. ಅದಕ್ಕೆ ರಕ್ತ ಬೇಕಾಗಿತ್ತು ಅಂದರೆ ಎಷ್ಟು ರೋಗಿಗಳು, ಬಡ ರೋಗಿಗಳು ಹೊರದಾಡ್ತಕ್ಕಂಥ ಪರಿಸ್ಥಿತಿ ನಾವು ನೋಡ್ತೀವಿ. ಅದಕ್ಕೆ ಅದೊಂದು ಏನೋ ಒಂದು ಅನುಕೂಲ ಆಗಲಿ, ಒಂದು ಒಳ್ಳೆಯ ಸೇವೆ ಅಂತ ತಿಳ್ಕೊಂಡು ಈ ರಕ್ತದಾನವನ್ನು ಮಾಡ್ತಕ್ಕಂಥ ಕೆಲಸ ಇರ್ತದೆ. ಜನ ತಿಳ್ಕೊಂಡು ರಕ್ತ ನಾವು ಕೊಟ್ಟಿವಿ ಅಂತಂದರೆ ಒಂದು ಎಷ್ಟು ತಗೋಬೋದು ಸರ್ ಆರೋಗ್ಯವಂತ ವ್ಯಕ್ತಿ? 350 ml ನೋಡಿರಿ. ಒಂದು ಸಾರಿ 350 ml ದೇಹದಿಂದ ರಕ್ತ ಹೊರಗೆ ಹೋದರೆ ನಾವೆಲ್ಲ ವೀಕ್ ಆಗ್ತೀವಿ, ನಮಗೆ ತೊಂದರೆ ಆಗ್ತೀವಿ ಅಂತ ಹೇಳಿ ಕಲ್ಪನೆಗಳಿವೆ. ಸಾಧ್ಯನೇ ಇಲ್ಲ.
ಹೊಸ ರಕ್ತ ಒಳಗ ಉತ್ಪತ್ತಿ ಆಗ್ತದೆ. ನಮ್ಮ ವಿಜಯ್ ಸರ್ ಬರ್ತ್ಡೇ ಇತ್ತು 20ನೇ ತಾರೀಕಿಗೆ. ಅದರ ಸಂಬಂಧ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ವಿಜಯ ಸೇನಾ ಸಮಿತಿಯವರಿಗೆ ಎಲ್ಲರಿಗೆ ಕಾಲ್ ಮಾಡಿದ್ದೆ. ಎಲ್ಲರೂ ಬಂದು ನಮ್ಮ ವಿಜಯ ಸೇನಾ ಸಮಿತಿಯಿಂದ ರಕ್ತದಾನ ಶಿಬಿರವನ್ನು ಯಶಸ್ವಿಯನ್ನು ಮಾಡಿದ್ದಾರೆ. 44 ಮಂದಿನೂ ಕೊಟ್ಟಿದ್ದಾರೆ. ನಮ್ಮ ವಿಜಯ ಸೇನಾ ಸಮಿತಿಯಿಂದ ತುಂಬಾ ಧನ್ಯವಾದಗಳು. ಎಲ್ಲರೂ ನಮ್ಮ ವಿಜಯ ಸೇನಾ ಸದಸ್ಯರಿಗೂ ತುಂಬಾ ಧನ್ಯವಾದಗಳು. ನಮ್ಮ ವಿಜಯ ಸೇನಾ ಸಮಿತಿಯಿಂದ ರಾಮದುರ್ಗದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿತ್ತು. ನಮ್ಮ ಅಪೇಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ರಕ್ತದಾನಿಗಳು ಇವತ್ತು ರಕ್ತವನ್ನ ದಾನ ಮಾಡಿದ್ದಾರೆ. ತುಂಬಾ ಸಂತೋಷದ ವಿಷಯ ಮತ್ತು ಹೆಮ್ಮೆನೂ ಪಡಬೇಕು. ಯಾಕಂತಂದ್ರೆ ಜನ್ಮದಿನಗೋಸ್ಕರ ಈ ತರ ನನ್ನ ಅಭಿಮಾನಿಗಳು ಅಥವಾ ಅಭಿಮಾನಿಗಳಂದ್ರೆ ತಪ್ಪಾಗತ್ತ, ನನ್ನ ಜೊತೆ ಇರುವಂತ ಸಹಚರರು ಎಲ್ಲರೂ ಸೇರ್ಕೊಂಡು ಇಷ್ಟು ಮೊತ್ತದ ಅಂದ್ರೆ ಸುಮಾರು 44 ಜನ ಇವತ್ತು ರಕ್ತದಾನವನ್ನ ಮಾಡಿದ್ದಾರೆ. ಹೆಮ್ಮೆಯ ಸಂಗತಿ, ಅಪೇಕ್ಷೆ ಇರಲಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ಸಾಮಾಜಿಕವಾಗಿ ಏನು ವಿಜಯ ಸೇನಾ ಸಮಿತಿ ಕೆಲಸವನ್ನ ಮಾಡ್ತಾ ಇದೆ, ಆ ಕೆಲಸಕ್ಕೆ ನನಗೆ ಇನ್ನೂ ಇದು ಹೆಚ್ಚಿಗೆ ಪುಷ್ಟಿಯನ್ನ ಕೊಡುವಂತ ಕೆಲಸ ಆಗಿದೆ ಅಂತ ಹೇಳ್ಬೋದು. ಇದಕ್ಕೆ ಸಹಕರಿಸಿದಂತ ಎಲ್ಲಾ ಮಾಧ್ಯಮ ಮಿತ್ರರವರಿಗೂ ಹಾಗೂ ಸಮಸ್ತ ವಿಜಯ ಸೇನಾ ಸಮಿತಿಯ ಎಲ್ಲ ಸದಸ್ಯರಿಗೂ ನನ್ನ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ.